ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪಾದಯಾತ್ರೆ ಪಾಲಿಟಿಕ್ಸ್ ನಡೀತಾ ಇದೆ. ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಒಂದು ಕಡೆ ಪ್ರತಿಭಟನೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪಾದಯಾತ್ರೆ ಪಾಲಿಟಿಕ್ಸ್ ಯಾಕೆ ಅಂದರೆ ಚುನಾವಣಾ ಆಯೋಗದ ವಿರುದ್ಧ ಈಗ ಕಾಂಗ್ರೆಸ್ ಈಗ ಸಿಡಿದೆದ್ದಿದೆ. ಚುನಾವಣೆ ಆಯೋಗದ ವಿರುದ್ಧ ಕಾಂಗ್ರೆಸ್ ಈಗ ಪ್ರತಿಭಟನೆಗೆ ಮುಂದಾಗಿದೆ. ಇನ್ನು ರಾಹುಲ್ ಗಾಂಧಿಗೆ ಕೌಂಟರ್ ಕೊಡಲಿಕ್ಕೆ ಕೇಸರಿ ಪಡೆ ಈಗ ಮೆಗಾ ಪ್ಲಾನ್ ಅನ್ನ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ನಾಯಕರು ಈಗ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪವನ್ನು ಒಂದು ಕಡೆ ಕಾಂಗ್ರೆಸ್ನವರು ಮಾಡಿದ್ರು. ಬಳ್ಳಾರಿ ಕ್ಷೇತ್ರವನ್ನು ಮುಂದಿಟ್ಕೊಂಡು ಬಿಜೆಪಿ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಯಾಕಂದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಇರ್ಬೋದು, ಯಾವುದೇ ಒಂದು ಪಕ್ಷದಲ್ಲಿರ್ಬೋದು, ಸಹಜವಾಗಿ ಒಂದು ಪಕ್ಷ ಯಾವುದೋ ಒಂದು ಕ್ಷೇತ್ರದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅಲ್ಲಿ EVM ಒಂದು ಪಕ್ಷದ ಪರವಾಗಿ ಅಲ್ಲಿ ಕೆಲಸ ಮಾಡಿದೆ, ಚುನಾವಣಾ ಆಯೋಗದವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಅದು ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತದೆ ರಾಜಕೀಯದಲ್ಲಿ. ರಾಜಕೀಯವೇ ಹಾಗೆ, ಆರೋಪ ಮತ್ತು ಪ್ರತ್ಯಾರೋಪಗಳು ಸಹಜವಾಗಿರ್ತವೆ. ಆದರೆ ರಾಹುಲ್ ಗಾಂಧಿಯವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಅದು ಚುನಾವಣಾ ಆಯೋಗವೇ. ಯಾಕಂದರೆ ನಾವು ಒಂದು ಸರ್ವೆ ಮಾಡಿದ್ದೀವಿ, ನಮಗೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ. ಈಗ ಈ ಉತ್ತರ ಭಾರತದಲ್ಲಿ ಅನೇಕ ರಾಜ್ಯದಲ್ಲಿ ಬಿಜೆಪಿ ವಿಜಯ ಪತಾಕೆಯನ್ನು ಹಾರಿಸಿದೆ. ಇದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅಲ್ಲಿ ಚುನಾವಣಾ ಆಯೋಗದವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು. ಚುನಾವಣಾ ಆಯೋಗವೂ ಕೂಡ ರಾಹುಲ್ ಗಾಂಧಿಯವರ ಆರೋಪವನ್ನು ತಳ್ಳಿ ಹಾಕಿದ್ದಾರೆ. ಅಂದರೆ ಚುನಾವಣಾ ಆಯೋಗದ ಸಿಬ್ಬಂದಿಗಳು ಸರಿಯಾದಂಥ ಕೆಲಸವನ್ನು ಮಾಡಿದ್ದಾರೆ, ಪಾರದರ್ಶಕವಾದಂಥ ಕೆಲಸವನ್ನು ಮಾಡಿದ್ದಾರೆ. ಲೋಕಸಭಾ ಚುನಾವಣೆಗೆ ವಾಲ್ಮೀಕಿ ಹಗರಣ ಹಣ ಬಳಕೆ ಆಗಿದೆಯಾ? ಹಾಗಾದರೆ SC/ST ಗ್ಯಾರಂಟಿ ಹಣ ಚುನಾವಣೆಗೆ ಅಲ್ಲಿ ಬಳಕೆ ಆಗಿದೆಯಾ? ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ತಿರುಗೇಟನ್ನು ಕೊಡಲಿಕ್ಕೆ ಈಗ ಬಿಜೆಪಿ ಈಗ ತೀರ್ಮಾನವನ್ನು ಮಾಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ದೂರು ಕೊಡಲಿಕ್ಕೆ ಈಗ ಬಿಜೆಪಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಶ್ರೀರಾಮುಲು ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಚರ್ಚೆ ಮಾಡಿದ್ದಾರೆ. ಹೋರಾಟದ ಬಗ್ಗೆ ಚರ್ಚೆಯನ್ನು ರಾಜ್ಯ ಬಿಜೆಪಿ ಈಗ ನಡೆಸ್ತಾ ಇದೆ. ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಲಿಕ್ಕೆ ಬಿಜೆಪಿ ಈಗ ಪ್ಲ್ಯಾನನ್ನು ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ED ರೇಡ್ ಕೂಡ ಆಯಿತು. ಅಂದರೆ ಬಳ್ಳಾರಿ ಜನಪ್ರತಿನಿಧಿಗಳನ್ನೇ ಗುರಿಯಾಗಿಸಿಕೊಂಡು ಅಲ್ಲಿ ED ರೇಡ್ ಆಗಿತ್ತು. ಅಲ್ಲಿ ತುಕಾರಾಮ್ ಸೇರಿದಂತೆ JN ಗಣೇಶ್ ಸೇರಿದಂತೆ ಅನೇಕ ಜನಪ್ರತಿನಿಧಿಗಳ ಕಚೇರಿ ಮತ್ತು ಮನೆಯನ್ನು ಶೋಧ ಕಾರ್ಯವನ್ನು ಕೂಡ ED ಅಧಿಕಾರಿಗಳು ಕೂಡ ಮಾಡಿದರು. ಯಾಕಂದರೆ ಈ ವಾಲ್ಮೀಕಿ ಹಗರಣ ಏನಿತ್ತಲ್ಲ, 187 ಕೋಟಿ ಹಗರಣ ಆಯಿತು. ಈ 187 ಕೋಟಿ ಹಗರಣದಲ್ಲಿ ಅಂದರೆ ಅದು ವಾಲ್ಮೀಕಿ ಜನಾಂಗದವರಿಗೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಆಗಿದೆ ಅನ್ನುವಂತಹ ಆರೋಪ ಅದು ಸದನದಲ್ಲೇ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಇದು 187 ಕೋಟಿ ಅಲ್ಲ, 87 ಕೋಟಿ ಅಂತ. ಹಾಗಾಗಿ ಈ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ದುರುಪಯೋಗ ಆಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಈಗ. ಹಾಗಾಗಿನೇ ನಾವು ಈಗ ಪಾದಯಾತ್ರೆ ಮಾಡ್ತೀವಿ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಈಗ ಚುನಾವಣಾ ಆಯೋಗದ ಮೇಲೆ ಈಗೇನು ಆರೋಪ ಮಾಡ್ತಾ ಇದ್ರಲ್ಲ, ಈಗ ಬಿಜೆಪಿಯವರೇ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ ಜೊತೆಗೆ ಈ ರಾಜ್ಯ ಕಾಂಗ್ರೆಸ್ ಪಾಳ್ಯದವರ ವಿರುದ್ಧವಾಗಿ ದೂರು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ.